ಸುಮಾರು ಎಷ್ಟೇ ಕಡೆ ಸೋತಿದ್ದೀರಾ? ಯಾರು ಅನ್ಕೊಳಲ್ಲ ಶತ್ರು ಸೋತೀವಿ ಅಂತ. ನಾವು ಶತ್ರುಳು ಸೋತಿದೀವಿ. ಶತ್ರುನು ಸ್ಟಾರ್ಟಿಂಗ್ 2 ಕಡೆ ಸೋತು 3ನೇ ಕಡೆ ಹೊಡಿತು. ಟೋಟಲ್ ಆಗಿ ಶತ್ರು ಈಗ 45 ಪ್ರೈಸ್ ಆಗಿದೆ. ಹೆಚ್ಚು ಕಮ್ಮಿ ನಾವು ಒಂದು 25 ಕಡೆ ಸೋತಿದೀವಿ. ನಾವೇ ಸೋತಿಲ್ಲ ಅಂತ ಹೇಳ್ತಿಲ್ಲ. ಸೋಲು ಅನ್ನೋದು ಎಂತರ್ಗೂ ಇದ್ದೇ ಇರುತ್ತೆ. ಬಟ್ ಆ ಸೋಲ್ನೇ ಸ್ಫೂರ್ತಿಯಾಗಿ ತಗೊಂಡು ಗೆದ್ದು ತೋರಿಸ್ಬೇಕಷ್ಟೇ. ಆಮೇಲೆ ಸರ್ ಎಲ್ಲ ಹಳ್ಳಿಕಾರ್ ಅಂತ ಹೇಳ್ತಾರೆ. ಅದ್ರಲ್ಲೂ ಮೇನ್ ಆಗಿ ಹಳ್ಳಿಕಾರ್ ರೇಸ್ ಅಂತ ಅನೌನ್ಸ್ ಮಾಡ್ತಾರೆ. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅವರ ಒಂದ್ ಅರ್ಥ ಮಾಡ್ಕೊಬೇಕು. ನಮ್ಮ ತಳಿ ಹಳ್ಳಿಕಾರ್ ಅಲ್ಲ, ಅಮೃತ್ ಮಾಲ್. ಹೆಂಗೆ ಹಳ್ಳಿಕಾರ್ ಒಂದ್ ರಾಸ ಕಡ್ಡಾಯ ಅಂತ ಇರ್ಬೇಕು, ಅಮೃತ್ ಮಾಲ್ ಒಂದ್ ಕಡ್ಡಾಯ ಅಂತ ಮಾಡ್ರೆ ಅನುಕೂಲ ಆಗಿರುತ್ತೆ ಸರ್. ನಮ್ ದೇಸಿ ತಳಿನ ನಮ್ಮಿದ್ರನ್ನ ನಾವು ಬೆಳೆಸ್ಬೇಕು. ಇಷ್ಟೊಂದು ಬಹುಮಾನವನ್ನ ಗೆದ್ದಿದೆ ನಿಮ್ಮ ಎತ್ತು. ಇದಕ್ಕೆ ಒಂದು ಫ್ಯಾನ್ ಫಾಲೋವರ್ಸ್ ಅಂದ್ರೆ ಅದು ಯಾವ ತರ ಇದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಹಿಂಗೆ ಒಂದು ಮಂಡ್ಯ ಸುತ್ತ ಯಾವ್ದೋ ಒಂದು ರೇಸಿಗೆ ಹೋಗಿರ್ತೀನಿ ನಾವು ಹೋಗೋತಿಗೆಲ್ಲ ಗಾಡಿ ಕಟ್ಟಕ್ ನಡ್ಕೊಂಡು ಹೋಗಿರ್ತಾರೆ. ಎಲ್ಲಿದ್ ಏನಕ್ಕೆ ಅಷ್ಟೊಂದ್ ಜನ ನಿಂತಿರೋ ಅಂತ ತಗೊಂಡ್ಬಿಡ್ತೀನಿ. ಸುತ್ತ ತುಂಬ್ಕೊಂಡಿದ್ದಾರೆ. ಸೆಂಟ್ರಲ್ ನನ್ ಕರು ನಿಲ್ಸ್ಕೊಂಡು ನಮ್ ಸರ್ಜಾಂಗ್ ಹಿಡ್ಕೊಂಡು ನಿಂತಿರ್ತಾನೆ. ನಾನು ಅನ್ಕೊಂತೀನಿ ಒಂದ್ ಟೈಮಲ್ಲಿ ನಮಗೆ ಗಾಡಿ ಕಟ್ಟಕ್ಕೆ ನಮ್ ಸುತ್ತ ಇದ್ದಾಗ ಕರಿಬೇಕಿತ್ತು, ಬರ್ರಿ ಗಾಡಿ ಕಟ್ಟಕ್ ಸ್ವಲ್ಪ ನಾವ. ಅಲ್ಲಿ ಹೆಂಗೆ ಅಂದ್ರೆ ಸುತ್ತ ನಿಂತ್ಕೊಂಡಿರ ಏನಕ್ಕೆ ಅಂದ್ರೆ ಬರೀ ಶತ್ರುನ ನೋಡ್ಕೊಂಡು ಎಷ್ಟು ಜನ ನಿಂತಿದ್ರು ಸರ್. ಇವತ್ತೇ ಆಗ್ಲಿ ಗಾಡಿ ನಮಗೆ ಯಾರಾಗ್ಲಿ ನಮ್ ಸಾಗರಣ ಬರ್ದಂಗಿರ್ ಗಾಡಿ ನಮ್ ಬೇಗೂರ್ ಸಾಗರ ಜಾಸ್ತಿ ಗಾಡಿ ಹೊಡಿತಾನೆ. ಇದನ್ನ ನಮಗೆ ಜಾಕಿ ಅಂದ್ರೆ ಜಾಸ್ತಿ ಹೊಡೆದಿರೋದು ಇದನ್ನ ನಮ್ಮ ಅಳಿಯೂರ್ ಸಾಗರಣ ಮತ್ತೆ ನಮ್ ಬೇಗೂರ್ ಸಾಗರ ಇವರಿಬ್ರೆ ಜಾಸ್ತಿ ಹೊಡೆದಿರೋದು ಇದನ್ನ ಗಾಡಿನ. ಹಿಂಗೆ ಯಾರಾದ್ರೂ ಆಗ್ಲಿ ಗಾಡಿ ಬಂದು ಕಟ್ಕೊಡೋದಾಗ್ಲಿ ಮಾಡ್ಕೊಡೋದಾಗ್ಲಿ ಯಾರಾಗ್ಲಿ ಇಲ್ಲ ಅನ್ನಲ್ಲ ನಮಗೆ. ಆತರ ಒಂದು ವಿಶ್ವಾಸನ ಇದು ಬೆಳೆಸ್ಕೊಟ್ಟಿದೆ ಸರ್. ನೀವು ಹಿಂದೆ ಅಷ್ಟು ಕಷ್ಟಪಡೋದಕ್ಕೂ ಇವತ್ತು ಅಷ್ಟು ಪ್ರೀತಿ ಗಳಿಸ್ತಾ ಇದೀರಾ ಸರ್. ಹೇಳ್ತಾರೆ ಸರ್ ಡೈಲಿ ಗೆಲ್ತಾರೆ, ಇವತ್ತು ಗೆಲ್ತೀರಾ ನಾಳೆ ಗೆಲ್ತೀವಿ ಅಂತ. ನಾವ್ ಎಷ್ಟು ಸೋತಿದೀವಿ ಅಂತ ನಮಗೆ ಗೊತ್ತು ಸರ್ ಒಂದ್ ಟೈಮಲ್ಲಿ. ಇದು ಎಷ್ಟೇ ಆಗ್ಲಿ ನಾವು ಗೆಲುವನ್ನು ಮಾತ್ರ ನಾವು ಹಂಚ್ಕೊಳ್ತೀವಿ, ಸೋಲನ್ನು ಕೂಡ ಹಂಚ್ಕೋಬೇಕಾಗತ್ತೆ ಕೆಲವೊಂದ್ಸಲ. ಯಾಕಂದ್ರೆ ಈ ದಿನ ಸೋಲ್ತಿರೋರಿಗೆ ನೀವೊಂದು ಸ್ಫೂರ್ತಿ ಆಗ್ತೀರಾ. ಅದೇ ಸರ್, ಅದನ್ನ ಆ ಸೋಲ್ನೆ ಸ್ಫೂರ್ತಿಯಾಗಿ ತಗೊಂಡು ಗೆಲುವಾಗಿ ಕನ್ವರ್ಟ್ ಮಾಡ್ಕೊಬೇಕು ಸರ್. ಯಾದ ತಕ್ಷಣ ಯಾವ್ದನ್ನೇ ಆಗ್ಲಿ ಬೇಗ ಗಿವ್ ಅಪ್ ಮಾಡಬಾರ್ದು. ಎಲ್ಲಿ ಸೋತಿರ್ತೀವೋ ಅಲ್ಲಿ ಗೆದ್ರನೇ ಬೆಲೆ ಸರ್ ನಮಗೆ. ಸುಮಾರು ಎಷ್ಟೇ ಕಡೆ ಸೋತಿದ್ದೀರಾ ಸರ್? ಸೋತಿದೀವಿ ನಾವು. ಶತ್ರುಳು ಯಾರು ಅನ್ಕೊಳಲ್ಲ ಶತ್ರು ಸೋತೀವಿ ಅಂತ. ನಾವು ಶತ್ರುಳು ಸೋತಿದೀವಿ. ಶತ್ರುನು ಸ್ಟಾರ್ಟಿಂಗ್ 2 ಕಡೆ ಸೋತು 3ನೇ ಕಡೆ ಹೊಡಿತು. ಟೋಟಲ್ ಆಗಿ ಶತ್ರು ಈಗ 45 ಪ್ರೈಸ್ ಆಗಿದೆ. ಹೆಚ್ಚು ಕಮ್ಮಿ ನಾವು ಒಂದು 25 ಕಡೆ ಸೋತಿದೀವಿ. ನಾವೇ ಸೋತಿಲ್ಲ ಅಂತ ಹೇಳ್ತಿಲ್ಲ. ಸೋಲು ಅನ್ನೋದು ಎಂತರ್ಗೂ ಇದ್ದೇ ಇರುತ್ತೆ. ಬಟ್ ಆ ಸೋಲ್ನೇ ಸ್ಫೂರ್ತಿಯಾಗಿ ತಗೊಂಡು ಗೆದ್ದು ತೋರಿಸ್ಬೇಕಷ್ಟೇ. ಕೆಲವೊಬ್ರು ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಗಾಡಿ ಎತ್ತನ್ನ ಕಟ್ಟಿ. ಅವರು ನಾವು ಬರೀ ಗೆದ್ದಿರೋ ಅಂತ ರಾಸುಗಳನ್ನ ತೋರಿಸ್ತಾ ಇದ್ರೆ ಅವರು ಸೋತಾಗ ಅಯ್ಯೋ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಒಂದು ಬೇಜಾರಾಗ್ಬಿಡ್ತಾರೆ. ನೋಡಿ ಸ್ನೇಹಿತರೆ, ಈ 45 ಬಹುಮಾನಗಳನ್ನ ಹಾಲಲ್ಲೇ ಗೆದ್ದಿದೆ ಇದು. ಆದ್ರೂ ಇದು ಒಂದು 25 ಕಡೆ ಸೋತಿದೆ ಅಂದ್ರೆ ನೋಡಿ, ಇವರು ಸೋಲನ್ನು ಕೂಡ ನಿಮ್ ಮುಂದೆ ವ್ಯಕ್ತಪಡಿಸ್ತಾ ಇದಾರೆ. ಯಾಕಂದ್ರೆ ಸೋಲೆ ಗೆಲುವಿನ ಒಂದು ಸ್ಫೂರ್ತಿ ಆಗ್ಬೇಕು. ನೀವು ಇವಾಗ ಸೋಲ್ತಿದ್ರ ನಾಳೆ ದಿನ ಮತ್ತೆ ಗೆಲ್ತಿದ್ರ ನಾವು ಕೂಡ ಸೋತೆ ಇಷ್ಟೊಂದು ಬಹುಮಾನ ಗೆದ್ದಿದೀವಿ ಅಂತ ನಿಮಗೆ ಒಂದು ಮಾತು ಹೇಳ್ತಾ ಇದ್ರಿ ಅಲ್ವಾ ಸರ್? ಯಾವತ್ತೂ ಅಷ್ಟೇ ಒಂದೇ ಮಾತು, ಸೋತಾಗ ತಗ್ಬಾರ್ದು, ಗೆದ್ದಾಗ ಇಗ್ಬಾರ್ದು. ಎರಡೂನು ಒಂದೇ ತರ ತಗೊಂತ ಹೋದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಸರ್. ಇವತ್ತು ಏನೇ ಮಾಡಕ್ ಸಾಧ್ಯ, ಸೋತಿರೋನ್ ಕೈಯಲ್ಲೇ ಒಂದು ಈ ಇತಿಹಾಸ ಕಟ್ಟಕ್ ಸಾಧ್ಯ. ಗೆದ್ದಿರೋರು ಗೆಲ್ತಾ ಹೋಗ್ತಾ ಇರ್ತಾರೆ, ಸೋತ್ರ ತಡ್ಕೊಳಕ್ ಆಗಲ್ಲ. ಸೋತಿರೋನ್ ಗೆದ್ರೆ ವಿಕಿರೋನು ರಾಜ ರಾಜನೇ. ಈಗ ಗೆದ್ದವ್ರು ಏನ್ ಹೇಳಿದ್ರು ಕೇಳ್ತಾರೆ, ಸೋತವ್ರು ಹೇಳಿದ್ ಕೇಳಲ್ಲ. ಆಕ್ಚುಲಿ ಸೋತವನಿಗೆ ಅನುಭವ ಚೆನ್ನಾಗಿರುತ್ತೆ ಸರ್. ಏನ್ ಮಾಡಿದ್ರೆ ಸೋಲ್ಬಾರ್ದು ಅಂತ ಅವನಿಗೆ ಗೊತ್ತಿರುತ್ತೆ ಸರ್. ನಾವ್ ಬಾಂಧವ್ಯದಲ್ಲಿ ಎಷ್ಟು ಸೋತ್ವ ಇದ್ರಲ್ಲಿ ಅಷ್ಟೇ ಗೆದ್ದು ತೋರಿಸಿದ್ವಿ. ಏನೋ ನಮ್ಮ ಅದೃಷ್ಟ ಈಗ ಇದು ಬಂದ್ಮೇಲೆ ನಮ್ಮ ಬಾಂಧವ್ಯನೂ ಪ್ರೈಸ್ ಸ್ಟಾರ್ಟ್ ಆಯ್ತು. ಅದು ಈಗ ಹಸಿನ್ ರೇಸ್ ಅಲ್ಲಿ ಪ್ರೈಸ್ ಹೊಡಿತೈತೆ ಕಂಟಿನ್ಯೂಸ್ ಆಗಿ. ಅದಕ್ಕೂ ಈಗ ಒಳ್ಳೆ ಚೆನ್ನಾಗಿದೆ ಸರ್ ಎಲ್ಲ. ಸರ್, ಈಗ ನೀವೆಲ್ಲ ಹಳ್ಳಿಕಾರ್ ರಕ್ಷಕರು. ಇವತ್ತಿನ ಒಂದು ಹಳ್ಳಿಕಾರ್ ಸಂರಕ್ಷಣೆ ನಮ್ಮ ಗಾಡಿ ರೇಸಲ್ಲಿ ಆಗಿರ್ಬೋದು, ಒಂದು ಹಬ್ಬ ಓರಿ ಹಬ್ಬದಲ್ಲಿ ಆಗಿರ್ಬೋದು, ಇಲ್ಲ ಚಪ್ರದ ಎತ್ತಲಾಗಿರ್ಬೋದು, ಹಲವಾರು ಕಡೆ ಈ ತರ ಒಂದು ರಕ್ಷಣೆ ಆಗ್ತಿದೆ. ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ ಸರ್? ಆಕ್ಚುಲಿ ರೇಸ್ ಅವರು ಬರೀ ಕರು ತಂದು ಕಟ್ಕೊಳೋದಲ್ಲ, ಓರಿ ತಂದು ಕಟ್ಕೊಳೋದಲ್ಲ, ಹಸುನು ಕಟ್ಕೊಬೇಕು, ಕರುನು ಮನೇಲೂ ಬೆಳೆಸ್ಬೇಕು ಸರ್. ನಾವ್ ಇತ್ತೀಚೆಗೆ ಕೊಟ್ಟಿದ್ದೀವಿ ಬಿಟ್ರೆ ನಮ್ಮ ಮನೇಲಿ ಇವಾಗ್ಲೂ ಅಷ್ಟೇ ಸರ್. ನಮ್ಮ ಅಪ್ಪ ಅದೇ ಹೇಳ್ತಾರೆ, ಹಸು ತಗೊಂಬ ಕರೆಬಿಗೆ ನಮಗೆ ಹಳ್ಳಿಕಾರ ಆಗ್ಬೇಕು. ನಮ್ಮಪ್ಪ ಸೀನಿಯರ್ಸ್ ಬೇಡ, ಹಳ್ಳಿಕಾರೇ ಬೇಕು, ನಮ್ ದೇಸಿ ತಳಿ ನಾವು ಬೆಳೆಸ್ಬೇಕು. ಆಮೇಲೆ ಸರ್ ಎಲ್ಲ ಹಳ್ಳಿಕಾರ್ ಅಂತ ಹೇಳ್ತಾರೆ. ಅದ್ರಲ್ಲೂ ಮೇನ್ ಆಗಿ ಹಳ್ಳಿಕಾರ್ ರೇಸ್ ಅಂತ ಅನೌನ್ಸ್ ಮಾಡ್ತಾರೆ. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅವರ ಒಂದ್ ಅರ್ಥ ಮಾಡ್ಕೊಬೇಕು. ನಮ್ಮ ತಳಿ ಹಳ್ಳಿಕಾರ್ ಅಲ್ಲ, ಅಮೃತ್ ಮಾಲ್. ಹೆಂಗೆ ಹಳ್ಳಿಕಾರ್ ಒಂದ್ ರಾಸ ಕಡ್ಡಾಯ ಅಂತ ಇರ್ಬೇಕು, ಅಮೃತ್ ಮಾಲ್ ಒಂದ್ ಕಡ್ಡಾಯ ಅಂತ ಮಾಡ್ರೆ ಅನುಕೂಲ ಆಗಿರುತ್ತೆ ಸರ್. ನಮ್ ದೇಸಿ ತಳಿನ ನಮ್ಮಿದ್ರನ್ನ ನಾವು ಬೆಳೆಸ್ಬೇಕು. ನಮ್ಮ ನಾಡಿಂದು ಚಿಕ್ಕಮಗಳೂರಿಂದು ಹಳ್ಳಿಕಾರ್ ಅಲ್ಲ ಸರ್, ನಮ್ದು ಅಮೃತ್ ಮಾಲ್. ನಮ್ಮ ಭಾಗದಲ್ಲಿ ರೈತರ ಒಂದು ಬೆನ್ನೆಲುಬಾಗಿರೋದು ಅಮೃತ್ ಮಾಲೆ ಸರ್. ಅಮೃತ್ ಮಾಲ ನಾವು ಬಿಡ್ಕೊಡ್ಬಾರ್ದು. ಕೆಲ್ಸಕ್ಕಾಗ್ಲಿ ಏನೇ ಆಗ್ಲಿ ನಮ್ಮ ಅಮೃತ್ ಮಾಲ್ ಯಾವ್ದಕ್ಕೂ ಏನ್ ಜಗಲ್ಲ. ನಮ್ಮ ಅಮೃತ್ ಮಾಲ್ ತಳಿನೂ ಬೆಳೆಸ್ಬೇಕು, ಉಳಿಸ್ಬೇಕು. ನಮ್ಮನೇಲಿ ಈಗಲೂ 2 ಅಮೃತ್ ಮಾಲ್ ತಳಿ ದನ ಇದಾವೆ ಸರ್. ಖಂಡಿತವಾಗ ಸಾಕ್ಬೇಕು ಸರ್. ಅಮೃತ್ ಮಾಲು ನಾನು ಹಲವಾರು ಕಡೆ ಹೇಳ್ತಾ ಇದ್ದೀನಿ. ನಮ್ಮ ದೇಶೀಯ ತಳಿ, ನಮ್ಮ ಕರ್ನಾಟಕದ ಮೂಲ ತಳಿ ಅಂದ್ರೆ ಹಳ್ಳಿಕಾರ್ ಅಮೃತ್ ಮಾಲ್ ಯಾವತ್ತೂ ಬಿಡಲ್ಲ. ನನ್ನ ಹೆಸರು ಸೇರಿಸ್ತಾನೆ ಇರ್ತೀನಿ. ಯಾಕಂದ್ರೆ ಅಮೃತ್ ಮಾಲ್ ಸ್ನೇಹಿತರ ಅಷ್ಟು ನೆರವಾಗಿದ್ದಾವೆ. ಎಷ್ಟೋ ಮನೆಗಳಲ್ಲಿ ತಾಯಿಯಾಗಿ ನಿಂತು ಮಕ್ಕಳಂತೆ ರೈತರುಗಳನ್ನ ಸಾಕಿದಾವೆ. ಇವತ್ತು ಎಷ್ಟೋ ಜನಗಳ ಎಜುಕೇಶನ್ ಅಮೃತ್ ಮಾಲ್ ಮಾಡಿಸ್ಬಿಟ್ಟಿದಾವೆ ಸರ್. ಒಪ್ಕೊಂತೀನಿ ಸರ್. ದನಕರು ಇದಾವೆ ಅಂದ್ರೆ ಈಗ ನಾನು ಅಂದ್ರೆ ಸರ್ ನಮ್ಮ ಅಪ್ಪ ನಂಗೆ ಓದ್ಸಿದಾರೆ ಅಂದ್ರೆ ಅದನ್ನೆಲ್ಲ ದನಕರಲ್ಲಿ ದುಡ್ದು ಹಾಲ್ ಹಾಕಿ ನಮ್ಗೆ ಹಂಗೆ ಓದ್ಸಿರೋದು ಏನಿದಲ್ಲ. ದನಕರು ಅಂದ್ರೆ ಏನು ಬರೀ ರೇಸ್ಗೆ ಅಂತಲ್ಲ, ಪ್ರತಿ ಒಂದ್ರಲ್ಲೂ ಆಗ್ ಬರ್ತವೆ ಸರ್. ಕಷ್ಟ ಅಂದಾಗ ಸ್ಪಂದಿಸ್ತವೆ.
ಸರ್ ನಾವು ರೇಸ್ ಅಂತ ಏನಕ್ಕೆ ಪದ ಬಳಸ್ತಿದೀವಿ ಅಂದ್ರೆ ಈ ಬೇಸಾಯ ಹೊಡಿತಾ ಇಲ್ಲ, ಅಟ್ಲೀಸ್ಟ್ ರೇಸ್ ಮುಖಾಂತರನಾರು ಇದನ್ನ ಕಟ್ತಿದಾರಲ್ಲ ಅಂತ ಬಳಸ್ತೀವಿ ಅಂತ ಇದ್ ಮಾಡ್ಬೇಕಷ್ಟೇ ಸರ್. ಹಾಗೆ ಬೇಸಾಯಕ್ಕಾಗ್ಲಿ ಏನೇ ಆಗ್ಲಿ ಸರ್, ಟ್ಯಾಕ್ಟ್ರಿ ಮಾಡಲ್ಲಿ ಇದ್ ಮಾಡೋದ್ ಕೆಲಸ ಮಾಡಕ್ಕೂ ರೈತರು ಬೇಸಾಯದಲ್ಲಿ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಖಂಡಿತ. ನೋಡಿ ಸ್ನೇಹಿತರೆ, ಇದು 999 ಶತ್ರುವಿನ ಬಗ್ಗೆ ಮಾಹಿತಿ. ಈ ಸೊಲ್ಲಾಪುರದಿಂದ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ರೇಸ್ ಆಡ್ತಾ ಇದೆ ಇದು. ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅನೇಕ ಹೆಸರು ಮಾಡಿರುವ ರಾಸು. ಮಂಡ್ಯ ಸೈಡ್ ಅಂತೂ ಇದಕ್ಕೆ ಹೋಗ್ಬಿಟ್ರೆ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಇಲ್ಲೇ ನಮ್ಮ ಮಂಡ್ಯ ಮೈಸೂರು ಸೈಡ್ ಅವರಂತೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, 999 ಶತ್ರುದ ವಿಡಿಯೋ ಮಾಡಿ ಸರ್, ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ಎಷ್ಟೊಂದು ಬಹುಮಾನ ಗೆಲ್ತಿದೆ ಅಂತ. ನೋಡಿ ಅವರೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಎತ್ತಿನ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಸರ್, ಈ ಎತ್ತಿನ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟ? ಹಿಂಗೆ ಕಂಟಿನ್ಯೂ ಮಾಡಕ್ ಅಂದ್ರೆ ಬರ್ತೀವಿ, ಮತ್ತೇನ್ ಬಿಡ್ಕೊಡಲ್ಲ. 2 ತಿಂಗಳು ರೆಸ್ಟ್ ಮಾಡ್ಕೊಂಡು ಮತ್ತೆ ಬರ್ತೀವಿ, ಮತ್ತೆ ಹೊಡಿತೀವಿ. ಯಾರಾದ್ರೂ ಮಿಸ್ ಆಗಿದ್ರೆ ಮತ್ತೆ ಬಂದು ಹೊಡೆದೇ ಹೊಡಿತೀವಿ, ಬಿಡ್ಕೊಡಲ್ಲ, ಯಾರನ್ನಾಗ್ಲಿ ಬಿಡಲ್ಲ. ಓಕೆ ನೋಡಿ ಸ್ನೇಹಿತರೆ, ಇದು 999 ಶತ್ರು ಎತ್ತಿನ ಬಗ್ಗೆ ಒಂದು ಮಾಹಿತಿ. ಈ ಸಂದರ್ಶನ ಇಲ್ಲಿಗೆ ನಿಲ್ಲಲ್ಲ, ಇದು ಅನೇಕ ಬಹುಮಾನಗಳನ್ನ ಗೆಲ್ತಾನೆ ಇರುತ್ತೆ. ನಾವು ಅವಾಗವಾಗ ಬಂದು ಇದರ ಒಂದು ಸಂದರ್ಶನವನ್ನು ಮಾಡಿ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸರ್, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಕರುಗ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿರೋದು ಮೂಲೆ ಹೊಸಳ್ಳಿ ಅಂತ, ರಾಮನಾಥ್ಪುರ ಪಕ್ಕ. ನಮ್ ಸರ್ಜಾ ಹಾಕೊಂಡೋದಾಗಿಂದ ಆ ಊರ್ ಹುಡುಗರು ತುಂಬಾ ಜನ ಇದ್ದಾರೆ. ದರ್ಶು ಅಂತ ಒಬ್ಬ, ಚೌಡ್ರೆ ಅಂತ, ಪಡ್ಡೆ ಅಂತ, ಆಮೇಲೆ ಚಂದು, ಆಮೇಲೆ ಸಿಪಾಯಿ ಅಂತ ಒಬ್ಬ ಇದ್ದಾನೆ, ಕೃಷ್ಣ ಅಂತ, ಆಮೇಲೆ ಅಂಕಿ ಅಂತ, ಒಂದು ತುಂಬಾ ಜನ ಯಾರ್ದಾರ ಹೆಸರು ಮಿಸ್ ಆಗಿರ್ಬೋದು. ತುಂಬಾ ಜನ ಹುಡುಗರು ಅಂದ್ರೆ ಭಾರಿ ಸಪೋರ್ಟ್ ಮಾಡ್ತಾರೆ ಸದ್ಯಕ್ಕೆ. ನಮ್ ಶತ್ರುಗೆ ಡಾನ್ ಬೆಂಗಳೂರು ಅಂತ ಕರೆಯಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನಮ್ ಧ್ರುವಂದು ನಮ್ ಚಾಂಪಿಯನ್, ನಮ್ದು ಮಿನಿ ಬೆಂಗಳೂರು ಇರುತ್ತಲ್ಲ, ಅದ್ರ ಹೆಸರು ಇದಕ್ಕೆ ಏನಾದ್ರು ಸೇರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದಕ್ಕೆ ಡಾನ್ ಬೆಂಗಳೂರು ಅಂತ ಇಟ್ಟು ಆಡಕ್ ಶುರು ಮಾಡ್ತೀವಿ. ಅದ ಹೆಸರು ಚೇಂಜ್ ಮಾಡಿ ಚೂರು ಏನೋ ಮಾಡಿದ್ದಿಂದಾನೆ ಹೊಡೆಯಕ್ ಶುರು ಮಾಡ್ತೀವಿ. ಇವತ್ತಿಗೂ ನಾವು ರೇಸಲ್ಲಿ ಅದಕ್ಕೆ ಬರ್ಸೋದು ಡಾನ್ ಬೆಂಗಳೂರು ಅಂತಾನೆ. ಅಂದ್ರೆ ಮಿನಿ ಬೆಂಗಳೂರು ಒಂದು ಲೋಕಲ್ ರೇಸರ್ ಆಡ್ತಿದ್ಯಲ್ಲ ನಮ್ ಗುಂಡಪ್ಪ ಅವ್ರದ್ದು, ಅದು ಫಸ್ಟ್ ನಮ್ ಧ್ರುವನ್ ಹತ್ರ ಇತ್ತು. ನಮ್ ಧ್ರುವನ್ ಕರಿನ ಹೆಸರು ಕಿಕ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದಕ್ಕೆ ಡಾನ್ ಬೆಂಗಳೂರು ಅಂತ ಆಡ್ಸಕ್ ಶುರು ಮಾಡಿದ್ದು. ಅದೇ ಚಾಂಪಿಯನ್ ಹೆಸರು ಇದಕ್ಕೆ ಕಿಕ್ಬೇಕು ಅಂತ 999 ಶತ್ರು ಜೊತೆಗೆ ಅದಕ್ಕೋಸ್ಕರ ಇದಕ್ಕೆ ಡಾನ್ ಬೆಂಗಳೂರು ಅಂತಾನು ಕರಿತೀವಿ. ನಮ್ಮ ನಾಡಿನ ಹಳ್ಳಿಕಾರನ ಯಾವತ್ತು ನಾವು ಕಳಿಬಾರ್ದು. ನಮ್ಮ ದನನ ಇದು ಉಳಿಸಿದ್ರೆ ನಾಳೆ ಉಳಿಯುತ್ತೆ, ಇಲ್ಲಾಂದ್ರೆ ಅದು ಹಂಗೆ ನಶಿಸಿ ಹೋಗುತ್ತೆ. ಇದನ್ನ ಬೆಳೆಸಿ ಎಲ್ಲರೂ ಉಳಿಸ್ಕೋಬೇಕು. ಇವತ್ತು ನಮ್ಮ ನಾಟಿ ದನ ಹಳ್ಳಿಕಾರನ ಉಳಿಸ್ಬೇಕು. ನಾನು ಇದೊಂದನ್ನ ತುಂಬಾ ನಮ್ಮ ಕರ್ನಾಟಕದ ಜನತೆಗೆ ಕೇಳ್ಕೊಂತಾನೆ. ಒಂದು, ನಾನು ಬಾಂಧವ್ಯನಲ್ಲಿ ಕಳ್ಕೊಂಡ್ರನ್ನ ಇದ್ರಲ್ಲಿ ಗಳಿಸಿದ್ದೀನಿ. ಇದು ಗಳಿಯಕತ್ಕೊಂಡ್ಮೇಲೆ ಅದು ಜನ ಬೆಳೀತಾ ಇದೆ. ಇವತ್ತು ಅದು ಬಾಂಧವ್ಯ ಅಂದ್ರೆ ಮೈಸೂರು ಮಂಡ್ಯದಲ್ಲಿ ತುಂಬಾ ಇವತ್ತು ಕ್ರೇಜ್ ಆಗಿದೆ. ಅದು ಮತ್ತೆ ಕ್ರೇಜ್ ಆಗಿದೆ. 2 ವರ್ಷ ನಿಂತಿತ್ತು, ಮತ್ತೆ ಅದು ಕರು ಅಲ್ಲಿ ಕಡೆಯಲ್ಲಿ ಹೋದ್ಮೇಲೆ ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ತುಂಬಾ ಇಷ್ಟಪಡ್ತೀನಿ, ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನನ್ನ ಮಗ ತಂದ್ಕೊಟ್ಟು ಒಂದು ಅಪ್ಪಾಜಿ ಒಂದು ನಕ್ಷೆ ಆಗಿದೆ, ತಂದ್ಕೊಟ್ಟಿದ್ದೀನಿ. ಇದು ಹೆಸರು ಮಾಡುತ್ತೆ, ಇದು ಸಾಕಿ ಬೆಳೆಸ್ಬೇಕು ಅಪ್ಪಾಜಿ, ಏನ್ ಮಾಡ್ತೀಯ ಗೊತ್ತಿಲ್ಲ ಅಂತಾನೆ. 10 ತಿಂಗಳು ಸಾಕಿ ಆ ಕಡೆಗೆ ತರ್ತಾನೆ. 8 ತಿಂಗಳು ಕರ ತಂದಿರ್ತಾರೆ. 18ನೇ ತಿಂಗಳಿಂದ ಸ್ಟಾರ್ಟ್ ಮಾಡುತ್ತೆ. 9 ತಿಂಗಳಲ್ಲಿ ಇಷ್ಟು ಇದನ್ನ ಮಾಡಿ ತೋರಿಸುತ್ತೆ. ನೋಡಿ ಸ್ನೇಹಿತರೆ, ಕೇವಲ 9 ತಿಂಗಳಲ್ಲಿ ಇಷ್ಟೊಂದು ಬಹುಮಾನವನ್ನ ಗೆದ್ದಿದೆ. ಇದು ಎಷ್ಟೋ ವರ್ಷಗಳ ರೇಸಲ್ಲಿ ಓಡ್ತಾ ಇಲ್ಲ, ಬರೀ 9 ತಿಂಗಳಲ್ಲಿ ಇಷ್ಟು ಸಾಧನೆಯನ್ನ ಮಾಡಿರುವ ಸಾಧಕ ಸ್ನೇಹಿತರೆ. ನೋಡಿದ್ರಲ್ಲ, ಈ 999 ಶತ್ರು ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಬಸವ ಜಯಂತಿ.